ಎಲ್ರಿಗೂ ನಮಸ್ಕಾರ. ಈ ದಿನ ನೀತಿ ಆಯೋಗದ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಕಾರಣ ಏನು ಅಂದರೆ, ನೀತಿ ಆಯೋಗ ಆರಂಭವಾಗಿ ಟೋಟಲ್ 10 ಇಯರ್ಸ್ ಆಯಿತು. ಜನವರಿ 1, 2025ಕ್ಕೆ ನೀತಿ ಆಯೋಗ ಆರಂಭವಾಗಿ 10 ಇಯರ್ಸ್ ಆಯಿತು. ಅದರ ಕುರಿತಾಗಿ ನಾವು ಮಾಹಿತಿಯನ್ನು ಕಲೆ ಹಾಕೋಣ. ಸೊ ನೀತಿ ಆಯೋಗದ ಫುಲ್ ಫಾರ್ಮ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ. ಸೊ ಇದನ್ನು ಯೂನಿಯನ್ ಕ್ಯಾಬಿನೆಟ್ ರೆಸಲ್ಯೂಷನ್ನ ಮುಖಾಂತರವಾಗಿ ಆರಂಭ ಮಾಡಲಾಗುತ್ತೆ. ಇದೊಂದು ಸಲಹಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ. ಇದರ ಹಿಂದೆ ಇರ್ತಕ್ಕಂಥ ಒಂದು ಸಂಸ್ಥೆ ಹೆಸರು ಏನು ಅಂತ ನೋಡ್ಕೊಂಡಾಗ ಪ್ಲಾನಿಂಗ್ ಕಮಿಷನ್, ಅದನ್ನು ಯೋಜನಾ ಆಯೋಗ ಅಂತ ಕೂಡ ಕರಿತೀವಿ. ಸೊ ಇದರ ಮುಖ್ಯವಾಗಿರುವಂತಹ ಉದ್ದೇಶ ಎರಡು ರೀತಿಯಾಗಿರುತ್ತೆ. ಒಂದು ಏನು ಅಂತ ನೋಡ್ಕೊಂಡಾಗ, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಭಾರತದಾದ್ಯಂತ ಅಡಾಪ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮಾನಿಟರ್ ಮಾಡ್ತಕ್ಕಂಥದ್ದು, ಜೊತೆಗೆ ಭಾರತದಾದ್ಯಂತ ಸಕಾರಾತ್ಮಕ ಒಕ್ಕೂಟವನ್ನು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟವನ್ನು ಎನ್ಶೂರ್ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗಳ ನಡುವೆ. ಈ ಎರಡು ಅಂಶಗಳು ಮುಖ್ಯವಾಗಿರುವಂಥ ಉದ್ದೇಶ ನೀತಿ ಆಯೋಗದ. ಇದರ ಕಾಂಪೋಸಿಷನ್ ಅನ್ನು ಒಂದು ಬಾರಿ ಗಮನಿಸ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಇದರ ಉಪಾಧ್ಯಕ್ಷರು ಯಾವಾಗಲೂ ಕೂಡ, ನೀತಿ ಆಯೋಗದ ಉಪಾಧ್ಯಕ್ಷರು ಯಾವಾಗಲೂ ಕೂಡ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾದಿಂದ, ಪ್ರಧಾನಮಂತ್ರಿ ಅವರಿಂದ ಆಯ್ಕೆ ಆಗ್ತಾ ಹೋಗ್ತಾರೆ. ಫುಲ್ ಟೈಮ್ ಮೆಂಬರ್ಸ್ಗಳು ನೀತಿ ಆಯೋಗದಲ್ಲಿ ಇರ್ತಾರೆ. ಜೊತೆಗೆ ಚೀಫ್ ಮಿನಿಸ್ಟರ್ಸ್ಗಳು ಅಂದರೆ ಶಾಸಕಾಂಗವನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ಗಳು ಗವರ್ನಿಂಗ್ ಕೌನ್ಸಿಲ್ನ ಭಾಗವಾಗಿರ್ತಾರೆ. ಯೂನಿಯನ್ ಟೆರಿಟರೀಸ್ನಲ್ಲಿ ಕಂಡುಬರ್ತಕ್ಕಂಥ ಗವರ್ನರ್ಸ್ಗಳು ಕೂಡ ಭಾಗವಾಗಿರ್ತಾರೆ. ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳು ಯಾರಿರ್ತಾರೆ ಅಂತ ನೋಡ್ಕೊಂಡಾಗ, ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿಂದ 4 ಜನ ಅಭ್ಯರ್ಥಿಗಳನ್ನು, ಮೆಂಬರ್ಸ್ಗಳನ್ನು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರು ಏನು ಮಾಡ್ತಾ ಹೋಗ್ತಾರೆ, ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳನ್ನಾಗಿ ಅಪಾಯಿಂಟ್ ಮಾಡ್ಕೊಳ್ತಾ ಹೋಗ್ತಾರೆ. ಜೊತೆಗೆ PM ಅಪಾಯಿಂಟ್ ಮಾಡಿರ್ತಕ್ಕಂಥ ಸ್ಪೆಷಲ್ ಇನ್ವೈಟಿಗಳು ಕೂಡ ನೀತಿ ಆಯೋಗದ ಭಾಗವಾಗಿರ್ತಾರೆ. ಈ ಎರಡು ಅಂಶಗಳನ್ನು ಕೂಡ ತಾವು ತಿಳ್ಕೊಳ್ಬೇಕು. ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ವಿತ್ ರೆಸ್ಪೆಕ್ಟ್ ಟು ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಎಲ್ಲರಿಗೂ ಕೂಡ ಧನ್ಯವಾದಗಳು.